ನಿಮ್ಮ ಹೆಣ್ಣು ಮಗುವಿನ ಭವಿಷ್ಯಕ್ಕೆ 69,27,000 ರೂಪಾಯಿ ಸಿಗಬೇಕಾ? ಹಾಗಿದ್ರೆ ಸರ್ಕಾರದ ಈ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಈ ಸ್ಕೀಮ್ ಯಾವುದು, ಎಷ್ಟು ಇನ್ವೆಸ್ಟ್ ಮಾಡಬೇಕು ಎಲ್ಲವನ್ನ ನಾನು ನಿಮಗೆ ಹೇಳ್ತೀನಿ. ಈ ಯೋಜನೆ ಹೆಸರು ಸುಕನ್ಯಾ ಸಮೃದ್ಧಿ ಯೋಜನೆ. ಬಡ್ಡಿ ದರ 8.20%. 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಆಗ್ತಾ ಇರುತ್ತೆ. ಕನಿಷ್ಠ ಹೂಡಿಕೆ ಮೊತ್ತ ವರ್ಷಕ್ಕೆ 250 ರೂಪಾಯಿ, ಗರಿಷ್ಠ ಹೂಡಿಕೆ ಮೊತ್ತ ಅಂತ ಹೇಳಿದ್ರೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿ. ಯಾರಿಗೆ ಈ ಹೂಡಿಕೆ ಅನ್ವಯ? 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಹೆಸರಲ್ಲಿ ಮಾತ್ರ ನೀವು ಅಕೌಂಟ್ ಓಪನ್ ಮಾಡೋದಕ್ಕೆ ಸಾಧ್ಯ. ಹೂಡಿಕೆಯ ಅವಧಿ 15 ವರ್ಷಗಳು. ಹೂಡಿಕೆ ಎಲ್ಲಿ ಆರಂಭಿಸಬೇಕು ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಅಥವಾ ಆಯ್ದ ಬ್ಯಾಂಕ್ಗಳಲ್ಲಿ ಮಾಡಬಹುದು. ಹೂಡಿಕೆ ರಿಸ್ಕ್ ಅಂತ ಹೇಳಿ ನೋಡಿದ್ರೆ ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ರಿಸ್ಕ್ ಇರೋದಿಲ್ಲ. ಇನ್ನು ನಗದೀಕರಣ, ಹೆಣ್ಣು ಮಗುವಿಗೆ 21 ವರ್ಷ ಆದ್ಮೇಲೆ ನೀವು ಹಣವನ್ನ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೂಡ ಮಧ್ಯದಲ್ಲಿ ಏನಾದರೂ ಎಜುಕೇಶನ್ ಪರ್ಪಸ್ ಅಥವಾ ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ಹಣ ವಿತ್ಡ್ರಾ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಟ್ಯಾಕ್ಸ್ ಬೆನಿಫಿಟ್, ಆದಾಯ ತೆರಿಗೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಕೂಡ ಲಭ್ಯ ಇದೆ. ಹಾಗಿದ್ರೆ ನಿಮ್ಮ ಹೆಣ್ಣು ಮಗುವಿಗೆ 69,27,000 ರೂಪಾಯಿ ಹೊಂದಿಸೋದು ಹೇಗೆ? ಲೆಕ್ಕಾಚಾರ ಹಾಕೋಣ ಬನ್ನಿ. ನೋಡಿ, ಈಗ ಸುಕನ್ಯಾ ಸಮೃದ್ಧಿ ಯೋಜನೆಯ ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಇಯರ್ಲಿ ಇನ್ವೆಸ್ಟ್ಮೆಂಟ್ ಬಂದು ಮ್ಯಾಕ್ಸಿಮಮ್ 1.5 ಲಕ್ಷ ಇನ್ವೆಸ್ಟ್ ಮಾಡಬಹುದು. ಸೊ ಇಲ್ಲಿ ಗರ್ಲ್ಸ್ ಏಜ್ ಬಂದು ನಾನು 1 ವರ್ಷ ಅಂತ ಹೇಳಿ ತಗೊಳ್ತೀನಿ. ಹಾಗೇನೆ ನೀವು ಯಾವಾಗಿಂದ ಹೂಡಿಕೆಯನ್ನು ಆರಂಭಿಸ್ತೀರಿ ಅಂತೇಳಿ ಲೆಕ್ಕ ಹಾಕೋಣ. 2025 ಅಂತ ನಾನು ಮೆನ್ಷನ್ ಮಾಡ್ತೀನಿ. ಸೊ 2025ರಿಂದ ನೀವು ಹೂಡಿಕೆ ಮಾಡಬೇಕಾಗಿರುವಂಥ ಅವಧಿ ಕೇವಲ 15 ವರ್ಷ ಮಾತ್ರ. ಆ 15 ವರ್ಷಗಳಲ್ಲಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 22,50,000 ರೂಪಾಯಿ ಆಗಿರುತ್ತೆ. ಅದೇ 15 ವರ್ಷದಿಂದ ಮಗುವಿಗೆ 21 ವರ್ಷ ಆಗುವವರೆಗೆ ನೀವೇನು ಹೂಡಿಕೆ ಮಾಡಲಿಕ್ಕಿಲ್ಲ, ಹಾಗೆ ಬಿಟ್ಬಿಟ್ರೆ ಆಯಿತು. 21 ವರ್ಷ ಆದಮೇಲೆ ಸಿಗುವಂಥ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಗೊತ್ತಾ? 46,77,578 ರೂಪಾಯಿ. ಇಷ್ಟೇ ಅಲ್ಲ, 2025ಕ್ಕೆ ಹೂಡಿಕೆ ಆರಂಭಿಸಿದ್ದೀರಿ, 2046ಕ್ಕೆ ಅದು ಮೆಚುರಿಟಿ ಆಗುತ್ತೆ. ಆಗ ನಿಮ್ಮ ಹೆಣ್ಣು ಮಗುವಿಗೆ ಸಿಗುವಂಥ ಟೋಟಲ್ ಮೊತ್ತ 69,27,578 ರೂಪಾಯಿ. ಸೊ ಗೊತ್ತಾಯ್ತಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಯ ಪವರ್ ಎಷ್ಟಿದೆ ಅಂತೇಳಿ. ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂದ್ರೆ ಈಗಲೇ ಬಾಸ್ವಾಲಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.